ಹೊಳಿ ಅಂದ್ರೆ ಬಂದ್ಬಿಟ್ರ ಕರ್ಕೊಂಡು ಹೋಗಕ್ಕೆ. ಎಲ್ಲಿ ನನ್ನ ಮಗಳು ಕಾಣ್ತಾನೆ ಇಲ್ವಲ್ಲ? ಅತ್ತೆ ನಿಮ್ಮ ಮಗಳನ್ನ ಅಲ್ಲೇ ನೆನೆಯ ರೂಮಾಗೆ ನೆನೆಯ ಕೂಡಾಕ್ಬಿಟ್ಟು ಬಂದೀವ್ನಿ. ಇದ್ಯಾಕೆ ಹೊಳಿ ಅಂದ್ರೆ ನನ್ನ ಮಗಳನ್ನ ಜೊತೆ ಕರ್ಕೊಂಡ್ಬಿಟ್ಟು ಬಂದಿದ್ರೆ ಏನಾಗೋದು? ನನಗಂತೂ ದಾರಿ ಗೊತ್ತಾಗಕ್ಕಿಲ್ಲ, ಬರ್ರಿ ಅಂತ ಹೇಳ್ದೆ. ಜೊತೆಗೆ ಕರ್ಕೊಂಡ್ ಬಂದಿದ್ರೆ ನಿಮ್ ಗಂಟೆನಾರ ಹೋಗ್ಬಿಡದ? ಪಾಪ ನನ್ನ ಮಗಳನ್ನ ರೂಮಾಗ ಕೂಡಾಕ್ಬಿಟ್ಟು ಬಂದಿದ್ದೀರಾ ಅಂತ ಹೇಳಿದ್ರೆ ಏನ್ ಅರ್ಥ? ಅಯ್ಯೋ ಅತ್ತೆ, ನಿಮಗೆ ಗೊತ್ತಿಲ್ಲ ಅವಳ ವಿಷಯ. ಹಗ್ಲಾಗ್ಲಕ್ಕೂ ತಪ್ಪಿಸ್ಕೊಂಡು ಓಡೋಗಕ್ಕೆ ನೋಡ್ತಾವಳೆ. ನನಗೆ ಯಾಕೆ ಅಂತ ಗೊತ್ತಾಯ್ತಿಲ್ಲ. ನೀವೇ ಹೇಳ್ತಿದ್ರಲ್ಲ ಅವಳಿಗೆ ಅವಾಗ ದಯ್ಯ ಬಂದು ಒಯ್ತಿತ್ತದೆ, ಏನು ಮಾಡೋಕ್ಕಿಲ್ಲ, ಒಳ್ಳೆ ದಯ್ಯ ಅದು ಅಂತ ಹೇಳ್ಬಿಟ್ಟು. ಅಯ್ಯೋ ಮತ್ತೆ ಆಮೇಕಿಂದ ಮೈ ಮೇಲೆ ದಯ್ಯ ಬಂದ್ಬಿಟ್ಟು ಎತ್ತನೆ ಎಸ್ಕೇಪ್ ಆಗೋಗ್ಬಿಟ್ರೆ ಆಮೇಕಿಂದ ಎಲ್ಲಿಂದ ಹುಡುಕ್ಲಿ ನಾನು ಅವಳನ್ನ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಬಿಟ್ಬಿಟ್ಟಿದ್ದೆ ಅತ್ತೆ. ಒಂದು 3-4 ದಿನ ಬಿಟ್ಟಿದ್ದೆ. ಓಡಾಡೋಳು, ರಾತ್ರಿ 10-11 ಗಂಟೆಗೆ ಬರೋಳು. ನಾನು ಸುಮ್ ಕಾಯ್ತಿದ್ದೆ. ಈ ನಡುವೆ ಹೋದ್ರೆ ಒಂಟೆ ಹೋಯ್ತಾಳೆ, ಬರೋದೇ ಇಲ್ಲ. ಅದಕ್ಕೆ ನೆನೆಯ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಅವಳು ನಂಗೆ ನೆನೆಯ ರೂಮಾಗ ಭದ್ರವಾಗಿ ಕೂಡಾಕ್ಬಿಟ್ಟು ಬಂದೀವ್ನಿ. ಅಯ್ಯೋ ನಿಮ್ಗಿನ್ನೂ ಗೊತ್ತಿಲ್ಲ ಅವಳ ಕತೆ. ಹೆಂಗೆಂಗೋ ಎಸ್ಕೇಪ್ ಆಗಕ್ಕೆ ನೋಡ್ತಾಳೆ. ಇದೇನು ಹೊಳಿ ಅಂದ್ರೆ ಹೇಳ್ತಾ ಇದ್ದೀರಾ? ನನ್ನ ಮಗಳು ಓಡೋಗಿ ಓಡೈತಾವಳ. ಅಯ್ಯೋ ಭಗವನ್ನೇ, ಇದು ಒಳ್ಳೆ ಕತೆ ಆಯ್ತಲ್ಲ. ಅವಳಿಗೇನು ಬಂದಿರೋ ದಡ್ ತರಿದ್ರ? ನಿಮ್ಮಂತ ಅಳಿಯನ್ನ ಮದುವೆ ಮಾಡ್ಕೊಂಡು ನಿಮ್ದೇಗಿರೋದು ಬಿಟ್ಬಿಟ್ಟು ಇದು ಯಾಕೆ ಇವಾಗ ಇಂಥ ಗೋಳಾಡ್ತಾವಳಲ್ಲ ಅವಳು? ನೋಡಿರಿ ಮತ್ತೆ ನೋಡೋಣ ಕ್ಯಾಕೋಸ್ ಮಾಕೋಗ್ಬಿಟ್ಟು ಬುದ್ಧಿ ಹೇಳ್ತೀನಿ ನಾನೇ ನೆನೆಯ. ಅದಕ್ಕೆ ಅಲ್ವಾ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಅವಳು ನಂಗೆ ಏನಿಯ ಬೀಗ ಹಾಕ್ಬಿಟ್ಟು ಕರ್ಕೊಂಬಿಟ್ಟು ಬಂದಿರೋದು. ಬನ್ನಿ ಹೋಗನ್ ಬನ್ನಿ. ನೋಡಿರಿ ಸರ್ಸರ್ನ ನೋಡಿರಿ. ಇವಳು ಯಾಕೆ ಹಿಂಗೆ ಮಾಡ್ತಾವಳೆ? ಎಂದು ಹಿಂಗೆ ಮಾಡಕ್ಕಿಲ್ವೇ ಇವಳು? ಇವಳಿಗೆ ಯಾವ ದೆಯ್ಯ ಮೆಟ್ಕೊಂಡು ಯಾಕೆ ಹಿಂಗೆ ಆಡಿಸ್ತಾ ಇತ್ತು ನನ್ನ ಮಗಳನ್ನ? ನನ್ನ ಮಗಳು ಸಂದಕ್ಕಿರಬೇಕು ಅಂತ ಏನೇನೋ ಮಾಡ್ತಾ ಇದ್ದೀನಿ, ಆದರೆ ಇವಳು ಎಲ್ಲ ಹಾಳಾಗೋಗೋ ಕೆಲಸ ನೆನೆಯಾ ಮಾಡ್ತಾಳೆ. ಮನೆಯಾಳಿ ಬಾ ಎಂತಾದು ಅಡ್ರೂ ಮಾಡ್ಬಿಟ್ಟಿದ್ರಲ್ಲ ಒಳಿ ಅಂದ್ರೆ. ಅಯ್ಯೋ ಶಿವನೇ, ನಾನು ಜೀವಮಾನದಾಗೂ ನನ್ನ ಕಣ್ಣಾಗೂ ಇಂಥದ್ದು ನೋಡಿಲ್ವಲ್ಲ ಒಳಿ ಅಂದ್ರೆ. ಇಷ್ಟು ಸಂದಕ್ಕಿರೋದು ನಾನಂತೂ ನೋಡೇ ಇಲ್ಲ. ಎಂಥ ಸಂದಕ್ಕೈತೆ ರೂಮ್ ಎಲ್ಲನೂ. ಮಗಳೇ, ಲೇ ಮಗಳೇ, ಇವಳಿಗೆ ಇದಕ್ಕಿನ್ನು ಇನ್ನೇನು ಬೇಕೋ ಏನೋ. ಅಮ್ಮ ಮಗಳೇ, ಯಾಕೆ ಹೆಂಗೆಂಗೋ ಆಡ್ತೀಯಂತೆ? ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಬ್ಯಾಡ ಅಂತ ಬೇರೆ ಹೇಳ್ತೀಯಂತೆ. ನಿನಗೇನೆ ಬಂದಿರೋ ದಟ್ಟದರಿದ್ರ? ಇವನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವನ್ನೇ ಲವ್ ಮಾಡ್ಬಿಟ್ಟು ಏನೇನೆಲ್ಲ ಮಾಡ್ಬಿಟ್ಟೆ. ಇವಾಗ ನೋಡಿದ್ರೆ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ತೀಯಂತೆ, ಮನೆ ಬಿಟ್ಬಿಟ್ಟು ಓಡೈತಿಯಂತೆ. ನಿನಗೇನೆ ಬಂದಿರೋ ದೊಡ್ಡ ರೋಗ. ಬಾ ಕುಂತ್ಕೊಬಾ ಮಾತಾಡನಿ. ನಿನಗಂತೂ ತಲೆನೇನೆಯೇ ಇಲ್ಲ. ಈಗ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೋಡು. ಎಲ್ಲನೂ ಊರಾಗೆ ಹಾಳಾಗಿ ಹೋಗ್ಬಿಟ್ಟೈತೆ. ಈಗ ಏನಾರ ನೀನು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಮಮತಿ ಅವಳಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟವಳೆ. ಇನ್ನೇನಿದ್ರು ಮದುವೆ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇ. ಹಳಿ ಅಂದ್ರು ನಾವು ಹುಡುಕ್ತಾವ್ರು ಪೊಲೀಸ್ನವರು. ಹಳಿ ಅಂದ್ರೆ ಇವಾಗ ಎಲ್ಲನ ಸಿಕ್ಬಿಟ್ರು ಅಂತ ಹೇಳಿದ್ರೆ ಹಂಗೆ ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ. ಆಮೇಕಿಂದ ನಿನ್ನ ಬಾಳು ನಾಯಿ ಬಾಳ ಆಯ್ತದೆ. ಊರಾಗೆಲ್ಲನೂ ಓಡೋಗವಳೆ ಅಂತ ಹೇಳ್ಬಿಟ್ಟು ಪ್ರಚಾರ ಆಗಲೇ ಆಗೋಗ್ಬಿಟ್ಟೈತೆ. ಇವಾಗ ನೀನೇನಾದ್ರೂ ಊರಿಗೆ ಬಂದ್ರೂ 4 ಕಾಸು ಮರ್ಯಾದೆ ಇರೋಕ್ಕಿಲ್ಲ. ಮದುವೆ ಮಾಡ್ಕೊಂಡೇನಿಯಾ ಬರ್ಬೇಕಾಯ್ತದ ನೀನು ಇವಾಗ. ಅಮ್ಮ ನಾನೇ ನೋಡ್ ಬಂದೆ, ನೀ ಸುಮ್ಮನೆ ನೀ ಓಡೋದಳು ಅಂತ ಅನ್ಬೇಡ. ನೀನು ಹೋಗಿ ಇವನು ಮದುವೆ ಮಾಡ್ಕ ಅಂತ ಹೇಳ್ತಾ ಇದೀಯಾ. ನಿನಗೆ ಇನ್ನೂ ಗೊತ್ತಿಲ್ಲ ಕಣಮ್ಮ. ನಿನಗೆ ಇನ್ನೂ ದೊಡ್ಡ ಏನೋ ಗುಟ್ಟೈತೆ, ನಿಂಗೆ ಗೊತ್ತಿಲ್ಲ. ಸುಮ್ಕೆ ಬಿಡಮ್ಮ. ಇವ್ ನನ್ನ ಕೂಡಾಕಿ ಚಿತ್ರ ಹಿಂಸೆ ಕೊಡ್ತಾವನೆ. ಇಲ್ಲ ಅಂದಿದ್ರೆ ನಾನು ಏನೋ ಇಷ್ಟೊತ್ತಿಗೆ ಕೋಟ್ಯಾಧೀಶ್ವರಿ ಆಗೋಗ್ಬಿಡ್ತಿದ್ದೆ ಕಣಮ್ಮ. ನಾನು ಏನೇ ಹೇಳ್ತಾ ಇದೀಯಾ? ಕೋಟ್ಯಾಧೀಶ್ವರಿ ಆಗೋಗ್ಬಿಡ್ತೀಯಾ? ಅತ್ತೆ ಏನೊಳತ್ರ ಗುಸ ಪಿಸ ಅಂತ ಹೇಳ್ತಾ ಇದ್ದೀರಾ? ನೀವೇ ಹೇಳಿದ್ರಲ್ಲ ಅವಾಗ ಮೈ ಮೇಲೆ ದೆವ್ವ ಬರ್ತೈತೆ ಅಂತ ಹೇಳ್ಬಿಟ್ಟು. ದೆವ್ವ ಬಂದ್ಬಿಟ್ಟು ಏನೇನೇನೋ ಮಾತಾಡ್ತಿರ್ತಾಳೆ. ಅವಳ ಬಗ್ಗೆ ಎಲ್ಲನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಓಹೋ ಪಾರಿಂದಯ್ಯ. ಅಯ್ಯೋ ನನ್ನ ಮಗಳ ಮೇಲೆ ಬರಬೇಕಿತ್ತ. ಯಾವಾಗ ಬಂದು ಯಾವಾಗ ಹೋಯ್ತದೋ ಗೊತ್ತೇ ಆಗಕ್ಕಿಲ್ಲ. ಮಗಳೇ, ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಸರಿನಾ? ನಿಂಗೆಲ್ಲ ಒಳ್ಳೇದಾಯ್ತದೆ ನೋಡು. ಸುಮ್ಕೆ ನೀನಿಯಾ ಅಳಿ ಅಂದ್ರೂ ಮದುವೆ ಮಾಡ್ಕೊಬಿಡು. ಚಿಕ್ಕ ಹುಡುಗಿಯಿಂದನೂ ಇವರೇ ನೀನಿಯಾ ನಿನ್ನ ಗಂಡ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬೆಳೆಸಿದೀವಲ್ವಾ? ನೀನು ಸುಮ್ಮನೆ ಕುಂತ್ಕೈಲಿ. ಅಳಿ ಅಂದ್ರೆ ಇವಾಗ ನಾನು ಬಂದಿದ್ದೀನಲ್ಲ, ಎಲ್ಲ ನೋಡ್ಕೊತೀನಿ. ಮದುವೆಗೆಲ್ಲ ತಯಾರಿ ಮಾಡ್ಕೊಬಿಡೋಣ ಸರಿನಾ? ಆದಷ್ಟು ಬೇಗ ಎಲ್ಲ ಸೀರೆ ಪಾರೆ ಒಡವೆ ಪಡವೆ ಎಲ್ಲ ಕೊಡಿಸ್ಬಿಡಿ ನನ್ನ ಮಗಳಿಗೆ. ಪಟ ಅಂತ ಹೇಳ್ಬಿಟ್ಟು ಎಲ್ಲ ಹಾಕೊಬಿಟ್ಟು ಮದುವೆಗೆ ರೆಡಿ ಆಗ್ಬಿಡ್ತಾಳೆ. ಏನಂತೀರಾ? ಸರಿ ಅತ್ತೆ, ಆಯ್ತು. ಅತ್ತೆ ಇವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಗ್ಯಾಪ್ ಸಿಕ್ಕರೆ ಎಸ್ಕೇಪ್ ಆಗ್ಬಿಡ್ತಾಳೆ. ಸರಿ ಆಯ್ತು. ಅಲ್ಲ, ಮದ್ವೆಗೆ ಬಟ್ಟೆ ತಗೊಳಕ್ ಹೋದಾಗ ನನಗೂ ಒಂದು ರೇಷ್ಮೆ ಸೀರೆ ಕೊಡಿಸಿ. ನನಗೂ ಉಟ್ಕೊಂಡು ಮಗಳು ಮದ್ವೆಗೆ ಅಳ್ಳಾಡಬಾರ್ದೆ. ಅಲ್ಲ, ನಾವು 3 ಜನ ಇರ್ತೀವಿ ಅನ್ರಿ. ಆದ್ರೆ ಮದುವೆ ಆದ್ಮೇಲೆ ನಮ್ಮ ಒಳಿಯ ಕೊಡ್ಸಿರೋ ಸೀರೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ವೇ? ಅದಕ್ಕೆ ನೀನಿಯಾ? ಅಯ್ಯೋ ಅತ್ತೆ, ನಿಮಗೆ ರೇಷ್ಮೆ ಸೀರೆ ಇಲ್ಲ ಅಂತ ಹೇಳ್ತೀನ ಅತ್ತೆ. ನಿಮಗೆ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ಅಷ್ಟೇನೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಅತ್ತೆ. ನಾನು ಇದೀನಲ್ಲ, ನಾನು ಎಲ್ಲನೂ ನೋಡ್ಕೊತೀನಿ. ಅಯ್ಯೋ ನನ್ನ ಮುದ್ದಿನ ಅಳಿಯ ನೀವಂತೂ. ನನ್ನ ಗಂಡ ಅಮೆರಿಕಾಗ ಹೋಗೋನಿ. ಬಂದ್ಮೇಲೆ ಅವನಿಗೂ ಬೇಕಾಯ್ತದೆ ಒಂದು ರೇಷ್ಮೆ ಪಂಚೆ ಸಲಿಯ ಎಲ್ಲ ಕೊಡಿಸ್ಬಿಡು. ಏನು ಮಾವಯ್ಯ ಅಮೆರಿಕಕ್ಕೆ ಹೋಗೋರಾ? ಓ, ಅಮೆರಿಕಕ್ಕೆ ಹೋಗವ್ರೆ. ಅಯ್ಯೋ ಶಿವನೇ, ಗೊತ್ತಿರವೆ ನಿಂಗೆ ವಿಷಯ? ಫೋನು ಮಾಡಿಲ್ಲ, ಏನು ಮಾಡಿಲ್ಲ. ಅಲ್ಲೆಲ್ಲ ನಮ್ಮ ಸಿಮ್ ಕಾರ್ಡ್ ವರ್ಕ್ ಆಗಕ್ಕಿಲ್ವಂತಲ್ಲ, ಅದಕ್ಕೆ ನೀ ಫೋನು ಮಾಡಿಲ್ಲ, ಏನು ಮಾಡಿಲ್ಲ. ಒಂದೇ ಕಿತ ಬರ್ತಾರೆ ಹೇಳ ಮನೆಗೆ. ಅದಕ್ಕೆ ನಾನು ಸುಮ್ಕೆ ಕಾಯ್ಕೊಂಡಿವ್ನಿ ಅದು ಯಾವಾಗ ಬರ್ತಾರೋ ಏನು ಅಂತ. ಸರಿ ಅತ್ತೆ, ಆಯ್ತು. ಹೆಂಗೋ ಬಿಡಿ, ಒಳ್ಳೆ ಫ್ಯಾಮಿಲಿ. ಮತ್ತೆ ನಮ್ಮಂತ ಫ್ಯಾಮಿಲಿ ಸಿಕ್ಕಕ್ಕೆ ನೀನು 7 ಜನ್ಮಕ್ಕೆ ಪುಣ್ಯ ಮಾಡಿರ್ಬೇಕು ಅಂದ್ರೆ. ನೋಡಿರಿ ಪಟ ಅಂತ ರೆಡಿ ಆಗ್ಬಿಡಿ. ಶಾಪಿಂಗ್ ಹೋಗ್ಬಿಡೋಣ. ನನಗೂ ನನ್ನ ಮಗಳಿಗೂ ನನ್ನ ಗಂಡಂಗೂ 3 ಜನಕ್ಕೂ ಒಳ್ಳೆ ಬಟ್ಟೆ ತಗೊಬಿಡ್ಬೇಕು. ಮತ್ತೆ ನನಗೂ ತಗೋಬೇಕು, ನಾನಲ್ವಾ ಗಂಡು. ನಿನ್ಗೂ ತಗೋಬೇಕು. ಸರಿ ಹೇಳಿ ಅಂದ್ರೆ ನೋಡಿರಿ ರೆಡಿ ಆಯ್ಕ್ರಿ. ಲೇ ಮೂದೇವಿ,
ಸೀರೆ ಒಂದು 10,000 ರೂಪಾಯಿದನ್ನ ತಕ ರೇಷ್ಮೆ ಸೀರೆ ಮದುವೆದು ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ನನ್ನ ಹತ್ರ ಒಂದು ರೇಷ್ಮೆ ಸೀರೆನೂ ನೆಟ್ಗಿಲ್ಲ ಬಿಡು. ಅದಕ್ಕೆ ಯಾಂಗೋ ನೀನು ಮದುವೆ ನೆಪದಾಗೆ ಒಳಿಯಂದ್ರು ಹೇಳ್ಬಿಟ್ಟು ನಾನಂತನೂ ಸೀರೆ ತಕ ತಾಯೋನಿ ಒಂದು ಅಂತ ಹೇಳ್ಬಿಟ್ಟು ಎರಡು ಎತ್ಕೊಂಡ್ರು ಕೇಳೋಕ್ಕಿಲ್ಲ. ಬೇಜಾನ್ ದುಡ್ಡು ಸಿಗ್ತದಲ್ಲ, ಏನು ಯೋಚನೆ ಇಲ್ಲ ಬಿಡು. ನೋಡು, ನಿಮ್ಮ ಅಪ್ಪ ಅಮೇರಿಕಾಯಿಂದ ಬರೋಷ್ಟೊತ್ತಿಗೆ ಮದುವೆ ಎಲ್ಲ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು, ಸರಿನಾ? ನೋಡಿ, ಒಡವೆ ಅಷ್ಟೇ ನೀಯ ಸಂದಕ್ಕಿರೋ ತಕ ಒಂದು ಬಂಗಾರದ್ದು, ನನಗೂ ಒಂದು ಆಯ್ತದ 7 ತಕ ಏನಾಗಕ್ಕಿಲ್ಲ. ಇವ್ರಿಗೇನು ದುಡ್ಡು ಕಮ್ಮಿ ಆಗೈತಾ ಅಮ್ಮ? ನನಗೆ ಬಾಯಿಗೆ ಬರ್ತದೆ ನೋಡು. ಅಮ್ಮ ನೀನು ಯಾಕೆ ನನ್ನ ಮಗನ ಗಂಟಾಗ್ತಾ ಇದೆಯಾ? ಅಮ್ಮ ಕೋಟಿ 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 ಸಿಗ್ತದೆ ಕಣಮ್ಮ ದುಡ್ಡು. ನಾನೊಂದು ಹುಡುಗನ ನೋಡಿದ್ದೀನಿ, ಕೋಟ್ಯಾಧೀಶ್ವರ ಕಣಮ್ಮ ಅವನು. ನಿಂಗೆ ಇನ್ನೂ ಗೊತ್ತಿಲ್ಲ, ನಿನ್ಗೆ ಹೆಂಗೆ ಹೇಳ್ಬೇಕು ಬಾಯಿಗೆ ಗೊತ್ತಿಲ್ಲ. ನಿನ್ನನ್ನು ಕರ್ಕೊಂಡೋಗ್ಬಿಟ್ಟು ನಾನು ತೋರಿಸ್ತೀನಿ. ನನ್ನ ಈ ರೂಮಿಂದ ಈಚೆ ಕಡೆಗೆ ಬಿಡ್ತಾ ಇಲ್ಲ ಕಳ್ಳನ ಮಗ ಇವನು. ನನ್ನನ್ನು ರೂಮಿಂದ ಈಚೆ ಕಡೆಗೆ ಬಿಟ್ಬಿಟ್ರೆ ಅಷ್ಟೇ ಸಾಕು, ಆಮೇಲೆ ನಾನು ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಹೆಂಗೆ ಮಾತಾಡ್ಬೇಡ ಸುಮ್ಮನಿರಿ. ನಿನ್ನ ಮಕ್ಕಕ್ಕೆ ಕೋಟ್ಯಾಧೀಶ್ವರ ಬೇರೆ ಬರ್ತಾರೆ, ಇವನೇನು ಕಮ್ಮಿನೇನು, ಇವನು ಲಕ್ಷಾಧೀಶ್ವರ ಎಲ್ಲ ಐತದೆ, ಸುಮ್ಕಿರು. ನಿಂಗೆ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಾನು ಅವಳಿ ಜವಳಿ ಅಂತ ಹೇಳ್ಬಿಡ್ಲ ನಮ್ಮಮ್ಮಂಗೆ, ಇಲ್ಲಾಂದರೆ ನಮ್ಮಮ್ಮ ನಂಬಲ್ಲ. ಅಕಸ್ಮಾತ್ ಏನೋ ಅವಳಿ ಜವಳಿ ಅಂತ ಗೊತ್ತಾಗ್ಬಿಟ್ಟು ನಮ್ಮಮ್ಮಂಗೆ ಅವಳ ಮೇಲೂ ಪಿರುತಿ ಇರ್ತದೆ, ಮಗಳೇ ತಾನೇ. ಆಮೇಲೆ ನನ್ನ ಮ್ಯಾಗೆ ಇಂಟ್ರೆಸ್ಟ್ ಬಿಟ್ಬಿಟ್ಟು ಅವಳಿಂದ ಕೊಟ್ಟೋಗ್ಬಿಟ್ರೆ ಆಮೇಲೆ ನನ್ನ ಕತೆ. ಅವಳಿ ಜವಳಿ ಅಂತ ಹೇಳಿದ್ರೆ ತಪ್ಪಾಯ್ತದೆ. ಆಮೇಲೆ ಆಸ್ತಿ ಎಲ್ಲನೂ ಅವಳಿಗಾರ್ದ ಬರ್ಕೊಟ್ಬಿಟ್ರೆ ನಮ್ಮಮ್ಮ ಇರೋದೇನೇ 1 ಎಕರೆನೋ 2 ಎಕರೆನೋ, ಅದ್ರಾಗೂ ಅವಳಿಗೆ ಹೊಂಟೋಗ್ಬಿಟ್ರೆ ಯಪ್ಪ ಬೇಡ 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 ಬೇಡ. ನಮ್ಮ ಅಮ್ಮಂಗೆ ಹೇಳೋದಂತೂ ಬೇಡ. ಬೇರೆ ಪ್ಲಾನ್ ಮಾಡಬೇಕಲ್ಲ, ನಾನು ಇಲ್ಲಿಂದ ಎಸ್ಕೇಪ್ ಆಗಿಬಿಟ್ಟು ಅವ್ನು ಮದುವೆ ಮಾಡ್ಕೊಂಡ ಮೇಲೆ ಉಳಿದಿರೋದು ನಮ್ಮ ಅಮ್ಮಂಗೆ ಹೇಳಿದ್ರು ನಡೀತದೆ. ಮುಂಚೆನೇ ಹೇಳ್ಬಿಟ್ರೆ ನಮ್ಮ ಅಮ್ಮ ಎಲ್ಲ ಎಡವಟ್ಟು ಮಾಡಿಬಿಡ್ತದೆ. ಏನು ಮಾಡಲಿ, ಇಲ್ಲಿಂದ ಹೆಂಗೆ ರಾಹುಲ್ನ ಮೀಟ್ ಮಾಡೋಕ್ಕೆ ಹೋಗಲಿ ನಾನು? ಐಡಿಯಾನೇ ಗೊತ್ತಾ ಇಲ್ವಲ್ಲ. ಈ ಉಷಾ ಎಲ್ಲೋದ್ಲು? ಉಷಾ ಏನಾದರೂ ರಾಹುಲ್ ಹತ್ರ ಹೋಗ್ಬಿಟ್ಟಿರ್ತಾಳ? ಚೇ 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 ರಾಹುಲ್ ಹತ್ರ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಬಿಡು. ಮಗಳೇ, ಏನ್ಲ ಯೋಚನೆ ಮಾಡ್ತಿದ್ಯಾ ಮನೆಯಾಳಿ? ಅಬ್ಬಬ್ಬಬ್ಬಾ, ಇದೇನು ಬೆಡ್ಡೋ ಇಲ್ಲೋ ಏನೇ? ಅಬ್ಬಬ್ಬ, ಕಾಲಿಕ್ಕಿದ ತಕ್ಷಣ ಒಳಗಡೆ ಕೊಂಟೋಯ್ತದೆ. ಇದ್ರ ಮ್ಯಾಲೆ ಮನೆ ಕಂಡ್ರೆ ರಾತ್ರಿ 8 ಗಂಟೆಗೆ ಮನೆ ಕಂಡ್ರೆ ಬೆಳಿಗ್ಗೆ 8 ಗಂಟೆ ತನಕ ಎಚ್ಚರಿಕೆನೇ ಆಗಕ್ಕಿಲ್ಲ ಅಲ್ವೇನೆ? ನಿನ್ನ ಹುಡುಗ ಎಂಥ ಸಂದಾಗ ನೋಡ್ಕೊತಾವ್ ನಿನ್ನ ಅಂತ ಹೇಳ್ಬಿಟ್ಟು ಈ ರೂಮ್ ಮಾಡಿರೋದ್ರಾಗೇನೇ ಗೊತ್ತಾಯ್ತದಲ್ವೇನೆ? ಅಯ್ಯೋ 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 ಅಯ್ಯೋ, ಎಂಥ ಸಂದಕ್ಕಿರೋ ಬೆಡ್ಡು ನನ್ನ ಜೀವಮಾನದಾಗೆ ಕಂಡಿಲ್ವಲ್ಲ ಶಿವ. ನಮ್ಮಮ್ಮಂಗೆ ಗೊತ್ತಾಯ್ತಿಲ್ಲ ಕೋಟ್ಯಾಧೀಶ್ವರ ಹುಡುಗನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ನಮ್ಮಮ್ಮಂಗೆ ಬರೀ ಅರ್ಧಂಬರ್ಧ. ಇಂಥು ಈ ಅಮ್ಮಂಗೆ ಹೇಳೋಕ್ಕೂ ಹಾಕಿಲ್ಲ. ಇವ್ರ ದಾರಿನಾಗೆ ಹೋಗಿ ಎಸ್ಕೇಪ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಆಗದಿರೋ ಕೆಲಸ. ಇದೇ ಸರಿ, ಎಸ್ಕೇಪ್ ಆಗಿ ರಾಹುಲ್ ಹತ್ರ ಹೋಗೋಕ್ಕೆ ನಮ್ಮ ಅಮ್ಮನ ಕಡೆಯಿಂದನೇ ಸರಿ ನನಗೆ. ಹಾಗೆ ಮಾಡ್ತೀನಿ ಅಮ್ಮ. ಏಳೆ ಅಮ್ಮ, ಅಪ್ಪನೂ ಮದುವೆಗೆ ಇದ್ದಿದ್ರು ಚೆನ್ನಾಗಿರೋದು ಅಂತ ಅನ್ನಿಸ್ತೈತೆ ನನಗೇನು. ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಮ್ಮ. ಅಪ್ಪ ಇಲ್ವಲ್ಲ, ಅದಕ್ಕೆ ಏನೋ ಒಂಥರ ಬೇಜಾರು ಕಣಮ್ಮ ನನಗಂತೂ. ನಿಮ್ಮ ಅಪ್ಪ ಅಮೇರಿಕಾದಾಗವ್ನಿ, ಎಮ್ಮೆಯಿಂದ ಹೇಳ್ಕ ನೀನು ಅಮೇರಿಕಾದಾಗವ್, ನಮ್ಮ ಅಪ್ಪ ಅಮೇರಿಕಾದಾಗವ್ನಿ ಅಂತ ಹೇಳ್ಬಿಟ್ಟು ನಮಗೆಲ್ಲನೂ ಅದೃಷ್ಟ ದೇವತೆ ಒಲಿತಾವಳು ಇವಾಗ ಇಂಥ ಟೈಮು. ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡು ಶಾಪಿಂಗ್ ಹೋಗೋಕೆ ರೆಡಿಯಾಗೋಗು. ನಿಮ್ಮ ಅಪ್ಪ ಬೇಕಾರೆ ಬಂದ್ಮೇಲೆ ಬೇಕಾದ್ರೆ ಇನ್ನೊಂದು ಮದುವೆ ಮಾಡಿದ್ರೆ ಆಯಿತು, ಏನು ಯೋಚನೆ ಮಾಡಬೇಡ ನೀನು. ಸರಿ ಕಣಮ್ಮ, ಆಯಿತು. ಅಪ್ಪ ಅಂತೂ ಅಮೇರಿಕಾದಾಗ ಆರಾಮಾಗಿರ್ತಾರಲ್ಲ. ಸರಿ ಸರಿ, ಶಾಪಿಂಗ್ ಮಾಡೋಣಮ್ಮ. ಎಂಥ ಸೀರೆ ತಗೋಬೇಕು ಅಂತ ನೀನೇ ಇದೆಯಲ್ಲ, ನೀನೇ ತೋರಿಸು. ನಾವಿಬ್ಬರೇ ಮದುವೆ ಮಾಡ್ಕೊಳಕ್ಕೆ ನಂಗೆ ಬೇಜಾರಾಗಿತ್ತು. ಸದ್ಯ ಹೆಂಗೋನೋ ನೀವು ಇದ್ದೀರಲ್ಲ, ಈಗ ನನಗೆ ಸಮಾಧಾನ. ಇದೇನತ್ತೆ, ನಾನು ಹೇಳಿಲ್ವಾ ಇವಳು ಮೈ ಮೇಲೆ ದೆಯ್ಯ ಅವಾಗವಾಗ ಬಂದು ಒಯ್ತಾ ಇರ್ತದೆ ಅಂತ ಹೇಳ್ಬಿಟ್ಟು. ನೋಡ್ದ, ಇವಾಗ ದೆವ್ವ ಬಿಟ್ಟಿದ ತಕ್ಷಣ ಮದುವೆಗಕ್ಕೆ ಸರಿ 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 ಅಂತ ಒಪ್ಕೋತಾಳೆ. ದೆವ್ವ ಏನಾರ ಹಿಡ್ಕೊತೋ ಆಗ್ಲೇನೇನಿಯ ಅಯ್ಯೋ ಮದುವೆ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳ್ಬಿಟ್ಟು ಇಲ್ದಿರ ಸರ್ಕಸ್ ಎಲ್ಲ ಮಾಡ್ತಾಳೆ. ನಾನು ಮದುವೆ ಬೇಡ ಅಂತೀನ? ಅದು ನಿನ್ನ ಅಷ್ಟೊಂದು ಇಷ್ಟಪಟ್ಟಿದ್ದೀನಿ, ನಿನ್ನ ಮದುವೆ ಬೇಡ ಅಂತ ಹೇಳಿದ್ರೆ ಹೆಂಗೆ ಹೇಳು? ರೆಡಿ ಆಯ್ತೀನಿ, ಹೋಗೋಣ ಶಾಪಿಂಗು. ನೋಡಿದ್ರತ್ತೆ ನಿಮ್ಮ ಮಗಳು ಕತೆಯ ಈಗ ತಿಕ್ಲಂಗೆ ಹಿಂಗೆ ಅವಾಗವಾಗ ಹೆಂಗೆಂಗೋ ಆಡ್ತಾಳೆ. ಅದಕ್ಕೆ ನಿನಗೆ ನಾನು ಹೇಳಿ ಕಳ್ಸಿದ್ದು ನಿಮಗೆ. ಹೆಂಗೋ ಒಪ್ಕೊಂಡ್ಲಲ್ಲ, ಇವಾಗ ಅಷ್ಟೇ ಸಾಕು ಬಿಡಿ. ಅಳಿ ಅಂದರೆ ಈ ಕುಂತ್ಕೊಂಡಿರೋ ಬೆಡ್ಡು ಶಾನೇ ಸಂದಕೈತಳಿ ಅಂದರೆ ನನಗಂತೂ ಏಳು ಮಾಡಿಸ್ದಂಗೆ ಐತಿ ಬೆಡ್ ಅಂತೂ. ನಮ್ಮ ಮನೆಗೂ ಒಂದು ಇದ್ದಿದ್ರೆ ನಾನು ಸಂದಾಗ ಮನೆ ಕೊಂಡು ಇದ್ದೇ ಹೋಯ್ತಿದ್ನಪ್ಪ. ನೀವು ಬಂದಾಗೂ ಆಯ್ತಾಯ್ತಲ್ವ ನಮ್ಮ ಮನೆಗೆ. ಸರಿ ಹೇಳತ್ತೆ, ಆಯಿತು. ನಾವು ಇಂಥದೇ ನೀವು ಒಂದು ಬೆಡ್ನ ಬುಕ್ ಮಾಡ್ಕೊಂಡು ತಗೊಳ್ಳೋಣ. ಇನ್ನು ಎಷ್ಟು ಆಯ್ತದೆ ಹೇಳಿ? ಅದಪ್ಪ ನಾನು ಅಳಿಯ ಅಂತ ಹೇಳಿದ್ರೆ ಆಯ್ತು, ಅಳಿ ಅಂದರೆ ಆಯ್ತು ಆಯ್ತು ಆಯ್ತು, ನೀವು ಕೊಡಿಸ್ತೀರಾ ಅಂತ ನನಗೆ ಗೊತ್ತು ಬಿಡಿ.